ಸತ್ಯವೇದ ವಾಕ್ಯದ ಮಹಿಮೆ. ಜೇಷಾಮ್ ಜಬದೊರೆ. ಅಧ್ಯಾಯ 3. ದೇವರ ವಾಕ್ಯವೆಂಬ ಕತ್ತಿ. ಎಫೆಸ 6:17. ವೈರಿಯನ್ನು ಎದುರಿಸಿ ಒಡೆಯುವ ಚಮಟಿಯಾಗಿದೆ. ಕರ್ತನು ನಮ್ಮ ಕೈಗಳಲ್ಲಿ ದೇವರ ವಾಕ್ಯವೆಂಬ ಚಮಟಿಯನ್ನು ಕೊಟ್ಟಿದ್ದಾನೆ. ಯೆರೆಮೀಯ 23:29. ಸತ್ಯವೇದ ವಾಕ್ಯಗಳನ್ನು ಕಾರ್ಯರೂಪಕ್ಕೆ ತರಲು ತೀವ್ರಗೊಳ್ಳು. ಅದು ಆತ್ಮವೂ ಜೀವವೂ ಮಹಿಮಾಬಲವೂ ಆಗಿರುವ ಸರ್ವಾಯುಧವಾಗಿದೆ. ಅಂಬತ್ತೂರಿನ ಪಕ್ಕದ ಒಂದು ಗ್ರಾಮದಲ್ಲಿ ಒಬ್ಬ ಬೋಧಕರು ದೇವರ ಸೇವೆ ಮಾಡುತ್ತಿದ್ದರು. ಅವರ ಮನೆಯ ಪಕ್ಕದಲ್ಲಿ ಒಬ್ಬ ಅಧಿಕಾರಿ ವಾಸಿಸುತ್ತಿದ್ದರು. ಅವರು ಈ ಬೋಧಕರನ್ನು ಅಲ್ಲಿಂದ ಓಡಿಸಬೇಕೆಂದೆಣಿಸಿ ಒಬ್ಬ ಮಂತ್ರವಾದಿಯ ಬಳಿ ಹೋಗಿ ಆ ಬೋಧಕರಿಗೆ ವಿರೋಧವಾಗಿ ಮಾಟಮಂತ್ರಗಳನ್ನು ಮಾಡಿಸಿದರು. ಒಂದು ದಿನ ರಾತ್ರಿ ಬೋಧಕರು ತನ್ನ ಮನೆಯ ಮಹಡಿಯಲ್ಲಿ ಪ್ರಾರ್ಥಿಸುತ್ತಾ ಕೆಳಗೆ ನೋಡಿದಾಗ ಅಲ್ಲಿ ಮಂತ್ರವಾದಿಯು ಆ ಅಧಿಕಾರಿಯು ಸೇರಿ ಮೊಟ್ಟೆ, ಲಿಂಬೆಹಣ್ಣು, ಕೂದಲು ಮತ್ತು ಬಟ್ಟೆಯಿಂದಾದ ಗೊಂಬೆ ಇವುಗಳನ್ನು ತನ್ನ ಮನೆಯ ಬಾಗಿಲಿನಲ್ಲಿ ಇಟ್ಟು ಹೋಗುವುದನ್ನು ನೋಡಿದರು. ಅವರು ಹೋದ ನಂತರ ಬೋಧಕರು ಕೆಳಗೆ ಇಳಿದು ಬಂದು ಆ ಎಲ್ಲ ವಸ್ತುಗಳನ್ನು ಬಾಚಿಕೊಂಡು ಮಹಡಿಗೆ ಹೋಗಿ ಕರ್ತನ ಪಾದದಲ್ಲಿಟ್ಟು ತಮ್ಮ ಸರ್ವಾಯುಧವಾದ 1 ಯೋಹನ 4:4 ವಾಕ್ಯವನ್ನಿಟ್ಟು ಪ್ರಾರ್ಥಿಸಿದರು. ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನು ಎಂಬ ಆ ವಾಕ್ಯದ ಮಹಿಮೆ ಅಧಿಕಾರಿಯ ಮೇಲೆ ಇಳಿಯಿತು. ಆ ವಾರದಲ್ಲಿಯೇ ಆ ಅಧಿಕಾರಿ ಸತ್ತು ಹೋದರು. ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಜಯಿಸದು ಎಂಬ ವಾಗ್ದಾನವನ್ನು ಕರ್ತನು ನಮಗೆ ಕೊಟ್ಟಿದ್ದನಲ್ಲವೇ. ಯೆಶಾಯ 54:7. ಸೈತಾನನ ಕೆಲಸಗಳನ್ನು ಲಯಮಾಡುವುದಕ್ಕೋಸ್ಕರ ದೇವಕುಮಾರನು ಪ್ರತ್ಯಕ್ಷನಾದನು. 1 ಯೋಹನ 3:8. ನಾನು ಕರ್ತನ ಪ್ರೀತಿಯನ್ನು ರುಚಿಸಲು ಆರಂಭಿಸಿದ ಮೊದಲ ದಿನಗಳಲ್ಲಿ ಒಬ್ಬ ಸಹೋದರನು ಪ್ರಾರ್ಥಿಸುವುದಕ್ಕಾಗಿ ನನ್ನ ಬಳಿ ಬಂದನು. ಅವನಿಗೆ ರಾತ್ರಿಗಳಲ್ಲಿ ನಿದ್ರೆ ಇಲ್ಲವೆಂದು, ಭಯಂಕರ ಸ್ವಪ್ನಗಳು ಬರುತ್ತವೆಯೆಂದು ತನ್ನ ಸಮಸ್ಯೆಗಳನ್ನು ಹೇಳಿಕೊಂಡನು. ಆದರೆ ನಾನು ಪ್ರಾರ್ಥಿಸಲಾರಂಭಿಸಿದ ಮರುಕ್ಷಣದಲ್ಲಿ ಅವನು ದೊಪ್ಪೆಂದು ಕೆಳಗೆ ಬಿದ್ದನು. ಅವನ ಮುಖಭಾವ ಭಯಂಕರವಾಗಿ ಮಾರ್ಪಟ್ಟಿತು. ಹೇರಳವಾದ ದುರಾತ್ಮಗಳು ಅವನೊಳಗೆ ಕೂಡಿಕೊಂಡಿರುವುದನ್ನು ಅರಿತೆನು. ಆದರೆ ಅದಕ್ಕೆ ಏನು ಮಾಡಬೇಕು, ಯಾವ ವಾಕ್ಯವನ್ನು ಉಪಯೋಗಿಸಬೇಕೆಂದು ತಿಳಿಯಲಿಲ್ಲ. ಅಂದೇ ಒಬ್ಬ ಬೋಧಕರ ಬಳಿ ಹೋಗಿ ಇದನ್ನು ಕುರಿತು ವಿಚಾರಿಸಿದೆನು. ಅವರು ಬಹು ಅಮೂಲ್ಯವಾದ ಮಹಿಮೆಯುಳ್ಳ ಅಧಿಕಾರವುಳ್ಳ ವಾಕ್ಯವನ್ನು ನನಗೆ ತೋರಿಸಿದರು. ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವ ವಾಗ್ದಾನ ವಚನ ನೋಡಿರಿ. ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದಾನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಲೂಕ 19:19. ಈ ವಾಕ್ಯವು ಎಷ್ಟು ಅಮೂಲ್ಯವಾದದ್ದು, ಎಷ್ಟು ಮಹಿಮೆಯುಳ್ಳದ್ದು ಎಂಬುದನ್ನು ಅನುಭವದಲ್ಲಿ ಕಂಡ ನಂತರವೇ ನಾನು ತಿಳಿದುಕೊಂಡೆನು. ಮಾರನೇ ದಿನ ಅವನನ್ನು ಕರೆದು ಪ್ರಾರ್ಥಿಸಲು ಪ್ರಾರಂಭಿಸಿದೆನು. ಈ ವಾಕ್ಯದ ಮೇಲೆ ನನ್ನ ಕೈಗಳನ್ನಿಟ್ಟು ವಾಕ್ಯವನ್ನು ಕೊಟ್ಟಂಥ ದೇವರನ್ನು ನೋಡಿ ಕರೆದನು. ನಿಜವಾಗಿಯೂ ಆತನು ಇಳಿದು ಬಂದು ಪ್ರತಿಯೊಂದು ದುರಾತ್ಮಗಳನ್ನು ಓಡಿಸಿ ತನ್ನ ವಾಕ್ಯವನ್ನು ಸತ್ಯವಾದದೆಂದು ನಿರೂಪಿಸಲು ಆತನು ಜೀವಿಸುವಾತನೇ ಆಗಿದ್ದನು. ಯೇಸು ಕ್ರಿಸ್ತನು ಉಪಯೋಗಿಸಿದ ಆಯುಧ ಯಾವುದು? ಆತನು ಉಪವಾಸದಿಂದ ನಂತರ ಶೋಧಕನು ಶೋಧಿಸಲು ಬಂದಾಗ ಯೇಸು ಕ್ರಿಸ್ತನು ಉಪಯೋಗಿಸಿದ ಆಯುಧ ಯಾವುದು? ಆತನು ಉಪವಾಸಿಸಿದ ನಂತರ ಶೋಧಕನು ಶೋಧಿಸಲು ಬಂದಾಗ ಅವನನ್ನು ದೇವರ ವಾಕ್ಯದಿಂದಲೇ ಜಯಿಸಿದನು. ನಾವು ವೈರಿಯನ್ನು ಹೇಗೆ ಜಯಿಸಬೇಕು ಎಂದು ಮಾದರಿಯನ್ನು ತೋರಿಸಿದ್ದಾನೆ. ಸತ್ಯವೇದದ ವಾಕ್ಯಗಳು ಯೇಸುಕ್ರಿಸ್ತನ ಬಾಯಿಯಿಂದ ತಡೆಯಿಲ್ಲದೆ ಬರುವ ಪ್ರವಾಹದಂತೆ ಹೊರಹೊಮ್ಮಿತು. ಬರೆದದೆ ಎಂದು ಪ್ರತಿ ಸಾರಿಯೂ ವಾಕ್ಯವನ್ನು ಸೂಚಿಸಿ ಸೈತಾನನನ್ನು ಮುರಿದನು. ಮತ್ತಾಯ 4:47. ಕೀರ್ತನೆಗಾರ ಅನುಭವವೇನು? ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟು ಕೊಂಡಿದ್ದೇನೆ. ಕೀರ್ತನೆ 119:11. ಸತ್ಯವೇದ ವಾಕ್ಯಗಳನ್ನು ನಾವು ಎಷ್ಟರ ಮಟ್ಟಿಗೆ ಬಾಯ್ಪಾಠ ಮಾಡಿ ನಮ್ಮ ನೆನಪಿನಲ್ಲಿ ಇಟ್ಟುಕೊಂಡಿರುತ್ತೇವೋ ಅಷ್ಟರ ಮಟ್ಟಿಗೆ ಅದು ನಮಗೆ ಜಯವನ್ನು, ಬಿಡುಗಡೆಯನ್ನು, ದುರಾತ್ಮಗಳ ಮೇಲೆ ಜಯವನ್ನು ನಮಗೆ ಕೊಡುತ್ತವೆ. ಸೈತಾನನ ಹೋರಾಟ, ವ್ಯಾಧಿಗಳ ಬಿಡುಗಡೆ, ಸಮಾಧಾನ, ಚಿಂತೆಗಳ ಮಧ್ಯ ಆದರಣೆ ಮುಂದಾದ ವಿಷಯಗಳಿಗೆ ಸಂಬಂಧಪಟ್ಟ ರೀತಿಯಲ್ಲಿರುವ ವಾಕ್ಯಗಳನ್ನು ಮನನ ಮಾಡಿಕೊಂಡು ನೆನಪಿನಲ್ಲಿಟ್ಟುಕೊಳ್ಳುವಾಗ ಪಕ್ಕನೆ ಅಗತ್ಯವಾದ ಸಂದರ್ಭಗಳಲ್ಲಿ
ಅವು ನಮಗೆ ಸಹಾಯಕವಾಗಿರುತ್ತದೆ. ಸತ್ಯವೇದದ ನಿಬಂಧನೆಯೂ ಸಹ ಅದೇ ಆಗಿದೆ. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಧರ್ಮೋಪದೇಶ ಕಾಂಡ 6:6-7. ನಿಶಕ್ತಿಯುಳ್ಳವರಿಗೂ ಬೆಳೆಯುವ ಮಕ್ಕಳಿಗೂ ಹಾಲು ಬಹು ಅವಶ್ಯವಾದ ಆಹಾರವಾಗಿದೆ. ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. 1 ಪೇತ್ರ 2:3. ದಾಹವು ಅಪೇಕ್ಷೆಯೂ ಇದ್ದರೆ ಮಾತ್ರವೇ ಸತ್ಯವೇದದ ವಾಕ್ಯಗಳನ್ನು ಮನನ ಮಾಡಬಹುದು. ಅಪೊಸ್ತಲನಾದ ಪೌಲನು, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ. ಕೊಲೋಸ 3:16 3:16 ಎಂದು ಹೇಳುತ್ತಾನೆ. ರುಮೇನಿಯವನು ರಷ್ಯಾ ದೇಶದವರು ಆಕ್ರಮಿಸುವ ಮೊದಲು ಪವಿತ್ರಾತ್ಮನು ಅನೇಕ ದೇವಮಕ್ಕಳ ಮೂಲಕ ವಾಕ್ಯ ಸಿಕ್ಕದಂತೆ ಕ್ಷಾಮವು ಬರಲಿದೆ ಎಂದು ಎಚ್ಚರಿಸುತ್ತಲೇ ಬಂದನು. ಆದ್ದರಿಂದ ವಿಶ್ವಾಸಿಗಳು ಇಡೀ ಅಧ್ಯಾಯಗಳನ್ನೇ ಬಾಯಿಪಾಠ ಮಾಡಿಕೊಂಡರು. ಕೆಲವರು ಸುವಾರ್ತೆಗಳನ್ನು ಮನನ ಮಾಡಿಕೊಂಡು ನೆನಪಿನಲ್ಲಿಟ್ಟುಕೊಂಡರು. ಪಕ್ಕನೆ ಒಂದು ದಿನ ಕಮ್ಯುನಿಸ್ಟ್ ಆಡಳಿತ ಪ್ರಾರಂಭವಾಯಿತು. ಸತ್ಯವೇದವು ಕೀಳಲ್ಪಟ್ಟು ಉರಿಸಲ್ಪಟ್ಟಿತು. ಸತ್ಯವೇದದ ಒಂದು ಹಾಳೆ ಸಹ ಸಿಗದಂತಾಯಿತು. ಆದರೆ ಸತ್ಯವೇದವನ್ನು ಕಲಿತವರು ಚಿತ್ರಹಿಂಸೆಯ ಸಮಯಗಳಲ್ಲಿ ದೇವರ ವಾಕ್ಯಗಳನ್ನು ಪದೇ ಪದೇ ಹೇಳುತ್ತಾ ದೇವಬಲವನ್ನು ಹೊಂದಿದರು. ಅವರ ನಂಬಿಕೆಯನ್ನು ಅಳಿಸಲು ಶತ್ರುವಿಗೆ ಸಾಧ್ಯವೇ ಆಗಲೇ ಇಲ್ಲ. ಕರ್ತನಿಗೆ ಸ್ತೋತ್ರ. ಈ ದೇಶಗಳನ್ನೆಲ್ಲ ಕರ್ತನು ಸಂಧಿಸಿ ಸುವಾರ್ತೆಯ ಬಾಗಿಲನ್ನು ತೆರೆಯ ಮಾಡಿದ್ದಾನೆ. ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ, ಎಫೆಸ 6:17 ಎಂದು ಆಲೋಚನೆ ಕೊಡುತ್ತಾನೆ. ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಇಬ್ರಿಯ 4:12. ಯುದ್ಧ ಕಾಲದಲ್ಲಿ ಭದ್ರತೆಗಾಗಿ ಉಪಯೋಗಿಸುವ ಸೇನಾಪಡೆಗಳು ಉಂಟು. ಶತ್ರುವಿನ ಮೇಲೆ ಹೋರಾಡುವ ಸೈನ್ಯಗಳು ಉಂಟು. ದೇವರ ವಾಕ್ಯವು ನಮ್ಮನ್ನು ಕಾಪಾಡುವಂಥ ಗುರಾಣಿಯಾಗಿ, ಶತ್ರುವನ್ನು ಕೆಡವಿಬಿಡುವ ಆತ್ಮನ ಕತ್ತಿಯಾಗಿ, ಎರಡು ವಿಧದಲ್ಲೂ ನಮಗೆ ಉಪಯುಕ್ತವಾಗಿದೆ. ಸತ್ಯವೇದದ ವಾಕ್ಯಗಳನ್ನು ಓದಿ ಬಾಯ್ಪಾಠ ಮಾಡಿದರೆ ಮಾತ್ರ ಸಾಲದು. ಪ್ರತಿನಿತ್ಯವೂ ಶತ್ರುವಿನ ಹೋರಾಟದ ಸಮಯದಲ್ಲೂ ಆಪತ್ತಿನ ಸಮಯದಲ್ಲೂ ಅದು ಸರ್ವ ಆಯುಧವಾಗಿರುವಂತೆ ಅದನ್ನು ಅಭ್ಯಾಸ ಮಾಡು. ಕರ್ತನೇ, ನನ್ನನ್ನು ಉಪದೇಶಿಸು ಎಂದು ಮೊರೆಯಿಟ್ಟು ಕೇಳಿಕೋ. ಆಗ ಅರಸನಾದ ದಾವೀದನೊಂದಿಗೆ ನೀನೂ ಸೇರಿಕೊಂಡು ನನ್ನ ಕೈಗಳಿಗೆ ಯುದ್ಧವಿದ್ಯೆಯನ್ನು, ನನ್ನ ಬೆರಳುಗಳಿಗೆ ಕಾಳಗವನ್ನು ಕಲಿಸಿದ್ದಾನೆ. ಕೀರ್ತನೆ 144:1 ಎಂದು ಹೇಳಬಲ್ಲೆ. ಆಮೇನ್. ಅಲ್ಲೆಲುಯಾ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ.
ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.